ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ರಶ್ಮಿ. ಇದು ಶುಕ್ರವಾರದ ವ್ಲಾಗ್. ಶುಕ್ರವಾರ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶುಕ್ರವಾರ ತುಂಬಾ ಮಳೆ ಆಲ್ರೆಡಿ ಸ್ಟಾರ್ಟ್ ಆಗಿ ಹೋಗಿತ್ತು. ನನ್ನ ಹಸ್ಬೆಂಡ್ ಸ್ವಲ್ಪ ಡ್ಯೂಟಿಯಿಂದ ಬೇಗನೆ ಬಂದರು. ಏನಕ್ಕೆ ಅಂತ ಹೇಳಿದ್ರೆ ಅವರು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಆಫೀಸ್ ಕಡೆಯಿಂದ ಹೊರಗಡೆ ಹೋಗ್ತಾಯಿದ್ರು, ಅದರಿಂದ ಬೇಗನೆ ಬಂದರು. ಅವ್ರು ಬರೋದಕ್ಕಿಂತ ಮುಂಚೆ ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೆ. ಏಕೆಂದರೆ ಬಂದು ಅವ್ರು ಮತ್ತೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಹೊರಗಡೆ ಹೋಗೋದು ಲೇಟ್ ಆಗುತ್ತಲ್ವ, ಅದರಿಂದ ಬಂದ ತಕ್ಷಣ ಅವರು ಫ್ರೆಶ್ ಅಪ್ ಆಗಿ ಹೊರಡಬೇಕಿತ್ತು. ಬೇಗನೆ ಹೊರಡಬೇಕಾದ್ರೆ ನೋಡಿ ಪಾಪು ಅವರಿಗೆ ಬಾಯ್ ಮಾಡಿ ಕಳಿಸ್ತಾ ಇದ್ದಾಳೆ. ಅವಳಂತೂ ಅವರಪ್ಪ ಹೋಗ್ತಾಯಿದ್ರೆ ಆರಾಮ್ ಬಾಯ್ ಮಾಡಿ ಕಳಿಸ್ತಾಳೆ. ಎಲ್ಲಿ ಹೋಗ್ಬೇಕಾದ್ರೂ ಬೇರೆ ಮಕ್ಕಳ ಥರ ಅಳೋದು ಕಿರಿಕಿರಿ ಮಾಡೋದು ಆ ಥರ ಮಾಡಲ್ಲ. ಅವರನ್ನು ಕಳಿಸಿ ನಾವು ಬಂದ್ವಿ. ಮುದ್ದುಗೆ ಸ್ವಲ್ಪ ಸ್ನ್ಯಾಕ್ಸ್ ಅಂತ ಹೇಳಿ ಅವತ್ತು ನಾನು ಮೊಟ್ಟೆನ ಬೇಯಿಸಿದ್ದೆ, ಅದನ್ನೇ ಕೊಟ್ಟೆ. ಚಳಿ ಇರೋದ್ರಿಂದ ಸ್ವಲ್ಪ ಕೋಲ್ಡ್ ಐಟಮ್ ಎಲ್ಲ ಕಡಿಮೆನೇ ಕೊಡ್ತಾಯಿದ್ದೀನಿ, ಯಾಕೆಂದರೆ ಮಳೆ ಇದೆ ಅಲ್ವಾ, ಅದರಿಂದ ಆ ಥರ ಫುಡ್ ಏನು ನಾನು ಕೊಡೋಕ್ಕೆ ಹೋಗ್ತಾಯಿಲ್ಲ. ನಾನು ಮೊಟ್ಟೆನ ವೀಕ್ಲಿ 3 ಟೈಮ್ಸ್ ಇಲ್ಲ 2 ಟೈಮ್ಸ್ ಕೊಡ್ತೀನಿ. ಆದಷ್ಟು ಜಾಸ್ತಿನೂ ಕೊಡೋಕ್ಕೋಗಲ್ಲ, ಯಾಕೆಂದರೆ ಹೀಟ್ ಆಗಿಬಿಟ್ರೆ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ. ಅಷ್ಟರಲ್ಲಿ ನಾವು ಆಂಟಿ ಮನೆಗೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ಮನೆಯಲ್ಲೂ ಯಾರೂ ಅವರಪ್ಪ ಇರಲಿಲ್ಲ ಅಲ್ವಾ, ಬೋರ್ ಹೊಡಿತಿತ್ತು. ಹಾಲಿಡೇ ಆಗಿರೋದ್ರಿಂದ ನಾನು ತುಂಬ ದಿನ ಆಗೋಗಿತ್ತು, ತುಂಬ ದಿನ ಅಲ್ಲ ತುಂಬ ವರ್ಷಗಳೇ ಆಗೋಗಿತ್ತು ಆಂಟಿ ಮನೆಗೆ ಹೋಗಿ. ಅವರು ಫೋನ್ ಮಾಡಿ ಬಾ, ಭಾವನೂ ಇಲ್ಲ ಅಲ್ಲ ಅಂತ ಹೇಳ್ದ. ಅದಕ್ಕೋಸ್ಕರ ಹೋಗಿ ಬರೋಣ ಅಂತ ಹೇಳಿ ರೆಡಿಯಾಗಿ ಹೊರಟ್ವಿ. ಮಳೆ ಅಂತೂ ಸಿಕ್ಕಾಬಟ್ಟೆ ಬರ್ತಾ ಇತ್ತಪ್ಪ. ನಮಗಂತೂ ಅಷ್ಟೊತ್ತಿನಲ್ಲಿ ಟ್ರಾವೆಲ್ ಮಾಡೋದು ಕಡಿಮೆ, ನಾನು ಎಲ್ಲೂ ಹೊರಗಡೆ ಹೋಗಲ್ಲ. ಅದರಲ್ಲೂ ಪಾಪು ಕರ್ಕೊಂಡು ಹೋಗೋದಂದರೆ ಸ್ವಲ್ಪ ಕಷ್ಟವೇ ಅಲ್ವಾ. ಕ್ಯಾಬೆಲ್ಲ ಬುಕ್ ಮಾಡ್ಕೊಂಡು ಹೊರಟ್ವಿ. ಹೋಗೋಷ್ಟರಲ್ಲಿ ಅವನು ಚಿಕನ್ ಮಾಡಬೇಕು ಅಂತ ಹೇಳಿ ಚಿಕನ್ಗೆಲ್ಲ ತಂದು ರೆಡಿ ಮಾಡಿ ಇಟ್ಕೊಂಡಿದ್ದ. ಚಿಕನ್ ಮತ್ತು ಫಿಶ್ ತಂದಿದ್ದ, ಚಿಕನ್ ಸಾಂಬಾರು ಮತ್ತು ಚಿಕನ್ ಕಬಾಬು, ಹಾಗೆಯೇ ಫಿಶ್ಶು ತವಾ ಫ್ರೈ ಮಾಡಿಕೊಡು ಅಂತ ಹೇಳ್ದ. ನಾನು ಫಿಶ್ಗೆ ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟೆ, ಹಾಗೆಯೇ ಕಬಾಬ್ಗೂ ಸಹ ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ತೆಗೆದಿಟ್ಕೊಂಡು ರೆಡಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಹೋದ ತಕ್ಷಣ ಫ್ರೆಶ್ ಅಪ್ ಆಗಿ ಹೋಗಿದ್ದೆ ಅಡುಗೆ ಮನೆಗೆ. ಕೂತ್ಕೊಂಡು ಮಾತಾಡೋದಕ್ಕೂ ಆಗಲಿಲ್ಲ, ಯಾಕೆ ಅಂತ ಹೇಳಿದ್ರೆ ಟೈಮ್ ಆಗೋಗಿತ್ತು. ನಾವು ಹೋಗೋಷ್ಟರಲ್ಲೇ 8:30 ಮೇಲಾಗೋಗಿತ್ತು ಟೈಮು. ಇಲ್ಲಿಂದ ಹೊರಟಿದ್ದೆ ಲೇಟ್ ಅಲ್ವಾ, ಆದ್ದರಿಂದ ಬೇಗ ಮಾಡಿಬಿಡೋಣ, ಇನ್ನು ಮಕ್ಕಳು ಮಲ್ಕೊಂಡ್ಬಿಟ್ರೆ ಕಷ್ಟ ಅಂತ ಹೇಳಿ ಮಾಡೋಣ ಅಂತ ಹೋದೆ. ಈರುಳ್ಳಿ ಎಲ್ಲ ಕಟ್ ಮಾಡಿಟ್ಕೊಂಡು ಹಾಗೆಯೇ ಸಾಂಬಾರ್ಗೂ ಸ್ವಲ್ಪ ಮ್ಯಾರಿನೇಟ್ ಮಾಡ್ಕೊತೀನಿ. ಯಾಕೆಂದರೆ ಮ್ಯಾರಿನೇಟ್ ಮಾಡಲಿಲ್ಲ ಅಂದರೆ ಚಿಕನ್ನು ಅಷ್ಟು ರುಚಿ ಬರೋಲ್ಲ, ಸಪ್ಪೆ ಸಪ್ಪೆ ಅಂತ ಅನಿಸುತ್ತೆ ಅಲ್ವಾ. ಅದಕ್ಕೋಸ್ಕರ ನಾನು ಸಾಂಬಾರ್ಗೂ ಸಹ ಮ್ಯಾರಿನೇಟ್ ಮಾಡ್ಕೊತೀನಿ. ನೋಡಿ ಕಬಾಬ್ಗೆ ಎಣ್ಣೆ ರೆಡಿಯಾಗಿದೆ, ಕಬಾಬ್ ಬಿಡೋಣ ಅಂತ ಹೇಳಿ ಮಾಡಿಕೊಂಡೆ. ಕಬಾಬು ಬಿಟ್ಟೆ, ತುಂಬಾ ಚೆನ್ನಾಗಿ ಬಂತು ಕಬಾಬು. ಸ್ವಲ್ಪ ಸ್ಪೈಸಿ ಕಡಿಮೆನೇ ಮಾಡಿದೆ, ಯಾಕೆ ಅಂತ ಹೇಳಿದ್ರೆ ಪಾಪು ತಿನ್ನಬೇಕಲ್ವ, ಅದಕ್ಕೆ ಸ್ಪೈಸಿನ ಕಡಿಮೆ ಮಾಡಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂತು. ನಾವೆಲ್ಲ ಅಂತೂ ಫ್ರೈಡೇ ತುಂಬಾ ಎಂಜಾಯ್ ಮಾಡಿದ್ವಿ. ಹೋಗೋದೇ ಕಡಿಮೆ ಹೊರಗಡೆ, ಯಾಕೆಂದರೆ ಯೂಸಲಿ ಅವ್ರು ನಮ್ಮ ಮನೆಗೆ ಬರ್ತಾ ಇರ್ತಾರೆ, ಯಾವಾಗಲೂ ಇಲ್ಲೇ ಇರ್ತೀವಿ. ನಾನು ಆಂಟಿ ಮನೆಗೆ ಹೋಗೋದು ಸ್ವಲ್ಪ ಕಡಿಮೆ. ಈ ಸಲ ದೊಡ್ಡಮ್ಮನೂ ಬಂದಿದ್ದರು, ಮನೇಲಿ ಆಂಟಿ ಮನೆಗೆ ಹೋಗಿ ಬರೋಣ ಅಂತ ಹೇಳಿ ಹೊರಟ್ವಿ. ನನ್ನ ಹಸ್ಬೆಂಡ್ ಇದ್ದಿದ್ರೆ ಹೋಗ್ತಾ ಇರಲಿಲ್ಲ, ಹಸ್ಬೆಂಡ್ ಇರಲಿಲ್ಲ ಅಲ್ವಾ, ಅದರಿಂದ ಹೊರಗಡೆ ಹೋಗಿ ನೋಡಿ ನಾನು ಕಬಾಬ್ ಮಾಡ್ತಾಯಿದ್ದೀನಿ. ಕಬಾಬ್ ರೆಡಿ ಆಗ್ತಾಯಿದೆ. ಮುದ್ದುಗೂ ಕೊಟ್ಟೆ, ಮುದ್ದು ಅಂತೂ ತುಂಬ ಚೆನ್ನಾಗಿ ತಿಂದಳು. ಅವಳಿಗೆ ನಾನು ಚಿಕನ್ ಎಲ್ಲ ಅಭ್ಯಾಸ ಮಾಡಿಬಿಟ್ಟಿದ್ದೀನಿ. ಯಾಕೆಂದರೆ ಈಗ ಚಿಕ್ಕವಳಿದ್ದಾಗಲೇ ಅಭ್ಯಾಸ ಮಾಡಿದ್ರೆ ಮುಂದೆ ತಿಂತಾರೆ, ಇಲ್ಲ ಅಂದರೆ ಆಮೇಲೆ ಅವ್ರಿಗೆ ತಿನ್ನೋಕ್ಕಷ್ಟು ಬೇಡ ಅಂತ ಅನಿಸುತ್ತೆ ಅಲ್ವಾ. ಏನೋ ಹೊಸದು ಅಂತ ಅನ್ನಿಸ್ಬಾರ್ದು. ಚಿಕ್ಕದ್ರಿಂದಲೇ ನಾವು ಯಾವುದನ್ನು ಅಭ್ಯಾಸ ಮಾಡ್ಕೊಂಡೋದ್ರೆ ಮಕ್ಕಳು ಅದೇ ಥರ ಅಭ್ಯಾಸ ಆಗ್ತಾರೆ. ಇಲ್ಲ ಅಂದರೆ ಮಕ್ಳಿಗೂ ಅಭ್ಯಾಸ ಆಗೋಲ್ಲ. ಏನೋ ಹೊಸದು ಅಂದಾಗ ತಿನ್ನೋಕ್ಕೆ ಇಷ್ಟಪಡಲ್ಲ ಅಲ್ವಾ. ನೋಡಿ ಕಬಾಬ್ ಅಂತೂ ತುಂಬಾ ಚೆನ್ನಾಗಿ ಬಂತು. ಹಾಗೆಯೇ ಮುದ್ದು ಆಟ ಆಡ್ತಾ ಇದ್ದಾಳೆ. ಅವ್ರ ಮಾವ ಮತ್ತು ಆಂಟಿ ದೊಡ್ಡಮ್ಮ ಎಲ್ಲ ಪಾಪನ ಆಟ ಆಡಿಸ್ತಾ ಇದ್ದಾರೆ. ಅವಳು ಫಸ್ಟ್ ಟೈಮ್ ಆಂಟಿ ಮನೆಗೆ ಹೋಗಿರೋದು, ತುಂಬ ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿ ಆಟ ಆಡ್ತಾ ಇದ್ದಾಳೆ. ಒಂದೇ ಮನೇಲಿರೋದ್ರಿಂದ ಅವಳಿಗೆ ಎಲ್ಲೋ ಬಂದಿದ್ದೀವಿ ಅಂತ ಅನ್ನಿಸ್ತಾ ಇದೆ. ತುಂಬ ಖುಷಿಯಾಗಿ ಆಟ ಆಡ್ತಾ ಇದ್ದಾಳೆ. ಈಗ ಅವಳೊಬ್ಬಳೇ ನಮಗೆ ಚಿಕ್ಕವಳಾಗಿರೋದ್ರಿಂದ ಎಲ್ಲರಿಗೂ ಚಿಕ್ಕವಳು ಅವಳೇ. ಸಾನ್ವಿಗೂ ಅವ್ಳಿಗೂ 10 ಇಯರ್ಸ್ ಡಿಫ್ರೆಂಟ್ ಇರೋದ್ರಿಂದ ಇವಳು ಚಿಕ್ಕವಳಾಗಿರೋದು ತುಂಬ ಚೆನ್ನಾಗಿ ಖುಷಿಯಾಗಿ ಆಟ ಆಡ್ತಾ ಇರ್ತಾಳೆ. ಕಬಾಬ್ ಅಂತೂ ಬೇಯ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಕಬಾಬು. ಹೀಗೆ ರೆಡಿ ಆಗ್ತಾಯಿದೆ. ನೆಕ್ಸ್ಟು ನಾನು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಸಾಂಬಾರಿಗೂ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ವ, ಸಾಂಬಾರು ಮಾಡ್ತಾಯಿದ್ದೀನಿ. ತಮ್ಮನೂ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾನೆ, ಯಾಕೆಂದರೆ ದೊಡ್ಡಮ್ಮ ಮತ್ತು ಆಂಟಿ ಚಿಕನ್ ನಾನ್ ವೆಜ್ ಏನೂ ತಿನ್ನಲ್ಲ. ನಮಗೆ ಅಸಲಿ ನಾನ್ ವೆಜ್ ಏನೂ ಮಾಡಲ್ಲ, ನಾವು ಅಭ್ಯಾಸ ಆಗಿರೋದು ಅಷ್ಟೇ. ಅದಕ್ಕೆ ಇದನ್ನು ನಾವು ಮತ್ತು ನನ್ನ ತಮ್ಮನೇ ಮಾಡಬೇಕು. ನಾನು ಬೇಗ ಆಗಿದ್ದರೆ ಒಬ್ಬಳೇ ಮಾಡ್ಕೊತಾ ಇದ್ದೆ. ಅವತ್ತು ಆಲ್ರೆಡಿ ಲೇಟ್ ಆಗಿತ್ತಲ್ಲ, ಅದಕ್ಕೆ ಇಬ್ಬರು ಸೇರಿ ಮಾಡ್ತಾಯಿದ್ದೀವಿ. ಸಾನ್ವಿ ನೋಡಿ, ಸಾನ್ವಿ ಬಂದು ನಾನು ಮಾಡ್ತೀನಿ ಅಂತ ಹೇಳಿ ಅಡುಗೆ ಮನೆಗೆ ಬಂದು ಎಲ್ಲರಿಗೂ ಹಾಯ್ ಮಾಡ್ತಾಯಿದ್ದಾಳೆ. ದೊಡ್ಡಮ್ಮ ಚಿಕ್ಕದು ಎಲ್ಲ ಹೆಲ್ಪ್ ಮಾಡ್ತಾಯಿದ್ದಾರೆ. ದೊಡ್ಡಮ್ಮಗೆ ಸೌತೆಕಾಯಿ ಕೊಟ್ವಿ ಕಟ್ ಮಾಡಿಕೊಡಿ ಅಂತ. ಮುದ್ದು ಆಲ್ರೆಡಿ ಡ್ರೆಸ್ ಎಲ್ಲ ಚೇಂಜ್, ಅವಳಿಗೆ ಸ್ವಲ್ಪ ಸೆಕೆ, ಫುಲ್ಲಮ್ ಎಲ್ಲ ಹಾಕ್ಬಿಟ್ರೆ ತುಂಬ ಸೆಕೆ ಆಗಿಬಿಡುತ್ತೆ. ಅದಕ್ಕೆ ನಾನು ಫುಲ್ಲಮ್ ಕಡಿಮೆನೇ ಹಾಕೋದು ಅವಳಿಗೆ. ನೋಡಿ ಸಾಂಬಾರು ರೆಡಿ ಆಯಿತು. ಊಟಕ್ಕೆ ಹಾಕ್ಕೊಟ್ಬಿಡೋಣ, ಲೇಟ್ ಆಗಿಬಿಡುತ್ತೆ ಅಂತೇಳಿ ಊಟಕ್ಕೆ ಹಾಕ್ಕೊಡೋಣ ಅಂತೇಳಿ
ಸಾನ್ವಿ ಆಲ್ರೆಡಿ ನಿದ್ದೆಗೆ ಹೋಗ್ಬಿಟ್ಟಿದ್ಲು. ಲೆಪ್ಸಿ ಊಟಕ್ಕೆ ಹಾಕ್ಕೊಟ್ಟೆ. ಅವಳು ತಿಂದು ಬೇಗನೆ ಮಲಗಿಬಿಟ್ಲು. ಡೈಲಿ ಲೇಟಾಗಿ ಮಲಗ್ತಾ ಇದ್ಲು. ಏನೋ ಸ್ಟ್ರೈನ್ ಆಗಿತ್ತು ಏನೋ ಗೊತ್ತಿಲ್ಲ, ಅವಳು ಬೇಗ ಮಲಗಿಬಿಟ್ಲು. ಮುದ್ದು ಮಾತ್ರ ಲೇಟ್ ಮಲಗೋದು. ಅವಳು ಮಲಗೋದೆ 12 ಗಂಟೆ ಇಲ್ಲ 1 ಗಂಟೆ. ಅವಳ ಜೊತೆ ಆಟ ಆಡ್ಕೊಂಡು ಕೂತಿದ್ದೀವಿ. ನಾವಂತೂ ಎಲ್ಲ ಒಟ್ಟಿಗೆ ಸೇರಿದಾಗ ಮಲಗೋದಂತೂ 3 ಗಂಟೆ ಆದರೂ ಆಗುತ್ತೆ, ಇಲ್ಲ 4 ಗಂಟೆ ಆದರೂ ಆಗುತ್ತೆ. ಅದರಲ್ಲೂ ಪಾಪ ಇದ್ದಾಳೆ ಅಂದರೆ ಮಲಗೋಕ್ಕೆ ಆಗೋಲ್ಲ. ಅವಳಂತೂ ಎಲ್ಲರಿಗೂ ಆಟ ಆಡಿಸ್ಕೊಂಡು ಹೋಗಿ ಅವ್ರ ಜೊತೆ ಎಲ್ಲ ಕುತ್ಕೊಂಡು ಅವ್ರಿಗೆ ಮುತ್ತು ಕೊಡೋದಂತೆ, ಅವ್ರಿಗೆ ಗುಡ್ ನೈಟ್ ಹೇಳೋದಂತೆ, ಡ್ಯಾನ್ಸ್ ಮಾಡೋದಂತೆ, ಈ ಥರ ಮಾಡ್ತಾಯಿದ್ದಾಳೆ. ನಮ್ಮನೇಲಂತೂ ಮಲಗೋದು ಯಾವಾಗಲೂ ಲೇಟೇ, 1 ಗಂಟೆ ಆದರೂ. ನಾನು ಮತ್ತೆ ಸಾಟರ್ಡೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.